ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತೇನು ವಿಶೇಷ ಅಂತ ಅಂದರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದಂತಹ ವ್ಯಾಲೆಂಟೈನ್ಸ್ ಡೇ ಇದು. ನಾನಿವತ್ತು ವ್ಲಾಗ್ನ ಸಂಪೂರ್ಣವಾಗಿ ನಿಮಗೆ ಹಾಕ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೊ ನಾವೆಲ್ಲ ಏನೆಲ್ಲ ಮಾಡಿದ್ವಿ, ಹಾಗೆ ನಮ್ಮ ಪುಟ್ಟ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನಿಲ್ಲಿ ಎಲ್ಲ ಅಡುಗೆಗಳನ್ನೂ ರೆಡಿ ಮಾಡ್ಕೋತಾ ಇದ್ದೀನಿ. ಅಂತ ಅಂದರೆ ವಿಶೇಷ ಅಂತ ಅಂದ್ರೇ ಅಡುಗೆ ಮಾಡಿಕೊಂಡು ಊಟ ಮಾಡೋದು. ಅಂದರೆ ಪ್ರೀತಿ ಅಂತ ಅನ್ನೋದು ಏನು ನಾವು ಈಗ ಆಚೆ ಸುತ್ತಾಡೋದು ಮತ್ತು ಒಬ್ರೊಬ್ಬರು ಇದು ಮಾಡ್ಕೊಳ್ಳೋದು ಅದೇ ಅಂತ ಅಲ್ಲ. ಏನಾದರೂ ಆಗಲಿ ಅದು ಒಂದು ವಿಶೇಷನೇ ಅಲ್ವಾ. ನಾವು ಅಪ್ಪ ಅಮ್ಮಗೆ ಪ್ರೀತಿ ತೋರಿಸೋದಾಗ್ಬೋದು, ಅಣ್ಣ ತಮ್ಮಂದಿರಿಗೆ ಪ್ರೀತಿ ತೋರಿಸೋದಾಗ್ಬೋದು, ಹಾಗೆ ಮಕ್ಕಳಿಗೆ, ಸೊ ಗಂಡ ಹೆಂಡತಿ, ಇದೆಲ್ಲವೂ ಕೂಡ ಒಂದು ವಿಶೇಷನೇ. ಸೊ ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ಅಂದಾಗ ನಾವು ಈ ಥರನೇ ಮನೆಯಲ್ಲಿ ಆರಾಮಾಗಿ ಖುಷಿಯಾಗಿ ಒಂದು ಒಳ್ಳೆ ಅಡುಗೆ ಮಾಡಿಕೊಂಡು ತಿನ್ನೋದ್ರ ಮೂಲಕನೂ ಕೂಡ ನಾವು ವ್ಯಕ್ತಪಡಿಸ್ಕೋಬೋದು. ನಾನಿಲ್ಲಿ ಫಸ್ಟು ಗೋಬಿ ಮಾಡೋಣ ಅಂತ ಹೇಳಿ ಹೂಕೋಸು ತೊಗೊಂಬಂದಿದ್ದೆ. ಅದರಲ್ಲಿ ಹುಳಗಳಂತೂ ತುಂಬಾ ಇರುತ್ತೆ, ನಾವು ನೋಡಿ ಮಾಡ್ಕೋಬೇಕು. ಹೋಟ್ಲುಗಳಲ್ಲಿ ನೀವು ಹೋದ್ರೆ ನಿಜವಾಗ್ಲೂ ಅಷ್ಟೊಂದು ಕ್ಲೀನಾಗಿ ಮಾಡಿಕೊಡಲ್ಲ. ನಾನು ಆಗಲೇ ತೋರಿಸ್ದೆ, ಒಂದು ಚಿಕ್ಕ ಹುಳ ಇತ್ತು. ಸೊ ಅದನ್ನೆಲ್ಲ ಇದು ಮಾಡಿಬಿಟ್ಟು ನೀರಲ್ಲಿ ಒಂದು 2 ನಿಮಿಷ ಹಾಗೆ ಬಿಟ್ಟು ಆನಂತರ ನಾನು ನೀಟಾಗಿ ತಗೊಂಡೆ. ಈಗ ಇದಕ್ಕೆ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ, ಒಂದೇ 1 ಸ್ಪೂನಷ್ಟು ಮೈದಾ, ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನಿಲ್ಲಿ ಅರಿಶಿನ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದು ಅರಿಶಿನ ಕಾಣಿಸ್ತಾ ಇದೆ. ಮತ್ತು ಹಚ್ಚ ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು, ಇದಿಷ್ಟು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಒಂದು 10 ನಿಮಿಷಗಳ ಕಾಲ ನಾವು ಈ ಥರ ಬಿಟ್ಟಾಗ ಏನಾಗುತ್ತೆ, ಅದು ತುಂಬ ಚೆನ್ನಾಗಿ ಅಬ್ಸರ್ವೇಷನ್ ಆಗುತ್ತೆ. ಮತ್ತು ಗೋಬಿ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೇಮ್ ನಿಮಗೆ ಹೋಟ್ಲಲ್ಲಿ ಹೇಗೆ ತಿಂತೀರೋ ಅದೇ ಥರ ಟೇಸ್ಟ್ ಬರುತ್ತೆ. ಸೊ ನಾನೀಗ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಟ್ಟಿದ್ದೀನಿ. ಈ ಕಡೆ ನಾನಿವತ್ತು ಒಂದು ಒಳ್ಳೆ ವೆಜ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ಏನು ರುಬ್ಬೋ ಅವಶ್ಯಕತೆ ಇಲ್ಲ, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಒಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಲ್ಲ ಸ್ಪೈಸಿ ಮಸಾಲ ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು ಕಾಳು, ಹಾಗೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬರೀ ಒಂದು 200 ಗ್ರಾಮ್ ಅಕ್ಕಿಗೆ ಮಾಡ್ತಾ ಇರೋದು. ಸೊ ನೀವೇನಾದರೂ ಜಾಸ್ತಿ ಬೇಕು ಅಂದರೆ ನೀವು ಇಂಗ್ರೀಡಿಯೆಂಟ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಕೂಡ ಹಾಕ್ಕೊಂಡು ನೀಟಾಗಿ ಅದರ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ನಾನು ಒಂದು ದೊಡ್ಡ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹಾಕಿದಷ್ಟು ಪಲಾವು ಟೇಸ್ಟಿಯಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ನಾನೇನೂ ರುಬ್ಬುತ್ತಾ ಇಲ್ಲ. ಸೊ ಹಾಗೆ ಮಾಡೋದ್ರಿಂದ ನಾವು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತರಕಾರಿಗಳು ಬಂದು ಬೀನ್ಸು ಮತ್ತು ಕ್ಯಾರೆಟು. ನಾನಿಲ್ಲಿ ಏನು ಬೀನ್ಸ್ ಅಂದರೆ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಸ್ಲೈಸ್ ಥರ ಉದ್ದುದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಬೇಗ ಬೇಯುತ್ತೆ, ಮಕ್ಕಳು ಕೂಡ ಅವ್ರಿಗೆ ತಿನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ಸಣ್ಣಕ್ಕೆ ಉದ್ದುದವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಮೆಂತ್ಯ ಸೊಪ್ಪಿತ್ತು ನನ್ನ ಹತ್ರ. ಸೊ ಮೆಂತ್ಯ ಸೊಪ್ಪನ್ನು ಕೂಡ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಅಂದರೆ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿ ಅವರೆಕಾಳು ಹಾಕಿದ್ರೆ ಅಂತೂ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನಾನು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಪಲಾವು ಉಪ್ಪಿಟ್ಟಿಗಾಗ್ಬೋದು ಮತ್ತು ಪಲಾವ್ಗಾಗ್ಬೋದು ಆ ಥರ ಮಾಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಬಿರಿಯಾನಿ ಪೌಡರು ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಸೊ ಬಿರಿಯಾನಿ ಪೌಡರು 1/4 ಸ್ಪೂನಷ್ಟು ಅಷ್ಟೇ ಹಾಕ್ತಾ ಇರೋದು, ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ. ಸೊ ಈಗೆಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ನಾನಿಲ್ಲಿ 2 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ 2 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ 200 ಗ್ರಾಮಷ್ಟು ಅಕ್ಕಿ ತೊಗೊಂಡಿರೋದು ನಾನು. ನೀವೇನಾದರೂ ಜಾಸ್ತಿ ತೊಗೊಂಡ್ರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ನೀವು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ನಾನು ಅಕ್ಕಿನ ನೆನೆಸಿ ಹಾಕ್ತಾಯಿಲ್ಲ, ಹಾಗೆಯೇ ಡೈರೆಕ್ಟಾಗಿ ವಾಶ್ ಮಾಡಿ ಹಾಕ್ತೀನಿ. ನೀವೇನಾದರೂ ನೆನೆಸಿ ಹಾಕಿದ್ರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀವು ನೀರು ಹಾಕ್ಕೊಂಡ್ರೆ ಸಾಕು.
ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನೀರು ಕುದಿಯೋ ಟೈಮಲ್ಲಿ ಹಾಗೆ 1-2 ಸ್ಪೂನಷ್ಟು ಕಾಯಿ ತುರಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಬಾಯ್ಲ್ ಆದಾಗ ಅಕ್ಕಿನ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಪಲಾವ್ ರೆಡಿ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲಾಗಿರುತ್ತೆ. ಯಾಕೆಂದರೆ ನಾವು ನೈಟ್ ತಿನ್ನೋದ್ರಿಂದ ಅದು ಸ್ವಲ್ಪ ಸ್ಪೈಸಿ ಏನಾದರೂ ರುಬ್ಬಿ ಹಾಕಿದಾಗ ಏನಾಗುತ್ತೆ, ನಮಗೆ ತಿಂದ್ರೂ ಅದು ಬೇಗ ಜೀರ್ಣ ಆಗಲ್ಲ, ಒಂಥರ ಅಸಿಡಿಟಿ ಥರ ಆಗ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಥರ ಆಗುತ್ತೆ. ಸೊ ಹಾಗಾಗಿ ನಾನು ಆಲ್ರೆಡಿ ಗೋಬಿನೂ ಮಾಡ್ತಾಯಿದ್ದೀನಿ, ಜೊತೆಗೆ ಇದು ಮಾಡ್ತಾಯಿದ್ದೀನಲ್ಲ, ಸೊ ಸಿಂಪಲಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವುದನ್ನು ರುಬ್ಬಿ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಈ ಥರ ಮಾಡಿ ಹಾಕ್ತಾಯಿದ್ದೀನಿ. ನೀವು ಒಂದ್ಸರಿ ಮಾಡಿ, ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಥರ ಅನಿಸೋದೇ ಇಲ್ಲ, ಆರಾಮಾಗಿ ಒಂಥರ ತಿಂದ್ರೂ ಏನು ಫೀಲ್ ಆಗೋದಿಲ್ಲ, ಆ ಥರ ಆಗುತ್ತೆ. ಈಗ ನಾನು ನೀರು ಕುದೀತಾ ಇದೆ, ಇದಕ್ಕೆ ತೊಳೆದಿಟ್ಕೊಂಡಂತಹ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀಟಾಗಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಾಗ ರೈಸ್ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ, ನೀಟಾಗಿ ತರಕಾರಿಗಳು ಕೂಡ ಮಿಕ್ಸ್ ಆಗುತ್ತೆ. ಸೊ ಈಗ ಒಂದು ಕುದಿ ಬಂದಿದೆ, ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ನಾನು ಕೂಗಿಸ್ಕೊತೀನಿ. ಕೂಗಿಸ್ಕೊಂಡ್ರೆ ನಾನು ಆಗಲೇ ಹೇಳಿದಾಗೆ ಪಲಾವ್ ರೆಡಿ. ಈಗ ಪಲಾವ್ ಕೂಡ ರೆಡಿ ಆಯಿತು. ನಾನು ಒಂದೊಂದೇ ಮಾಡ್ಕೋತಾ ಹೋಗ್ತೀನಿ, ಏಕೆಂದರೆ ಬೇಗ ಬೇಗ ಅಂತ ಆಗುತ್ತಲ್ಲ. ಸೊ ಹಾಗಾಗಿ ಈಗ ನಾನು ಪಾಯಸ ಕೂಡ ಮಾಡ್ಕೋತಾ ಇದ್ದೀನಿ. ಒಂದು ಸ್ವೀಟ್ ಇರಲೇಬೇಕಲ್ವ, ಹಾಗಾಗಿ ಒಂದು ಶಾವಿಗೆ ಪಾಯಸ ಚಿಕ್ಕದಾಗಿ ಮಾಡ್ಕೊಂಬಿಡೋಣ ಅಂತ. ಈ ಕಡೆ ಸೈಡಲ್ಲೂ ಕೂಡ ಎಣ್ಣೆ ಇಟ್ಕೊಂಡಿದ್ದೀನಿ. 2 2 in 1 ಬೇಗ ಬೇಗ ಆಗಿಬಿಡುತ್ತೆ ಪಕ್ಕ ಮಾಡಿಕೊಂಡ್ರೆ ಅಂತ ಅಂದ್ಬಿಟ್ಟು ಈಗ ಮ್ಯಾರಿನೇಟ್ ಆಗಿರುವಂತಹ ಹೂಕೋಸನ್ನ ಇದಕ್ಕೆ ಒಂದೊಂದೇ ಹಾಕೋತಾ ಹೋಗ್ತೀನಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನಿಧಾನ ಆಗುತ್ತೆ, ತೊಂದರೆ ಇಲ್ಲ, ಬಟ್ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಾಗ ಗೋಬಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನೀಗ ಒಂದೊಂದೇ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋತೀನಿ. ಈ ಕಡೆ ಪಾಯಸಕ್ಕೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಸೊ ನನಗೇನಾಗುತ್ತೆ ಆವಾಗ ಈ ಕಡೆ ಗೋಬಿನೂ ರೆಡಿ ಆಗುತ್ತೆ, ಆ ಕಡೆ ಪಾಯಸನೂ ರೆಡಿ ಆಗುತ್ತೆ. ಸೊ ಬೇಗ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ಥರ ಮಾಡ್ಕೋತಾ ಇರೋದು. ಈಗ ನೋಡಿ ಪಾಯಸದ್ದು ಕೂಡ ಹಾಲು ಕುದೀತಾ ಇದೆ. ಇದಕ್ಕೆ ನಾನು ಶಾವಿಗೆನ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಈಗ ಡೈರೆಕ್ಟಾಗಿ ಸೇರಿಸ್ಕೋತಾ ಇದ್ದೀನಿ. ಶಾವಿಗೆ ಹುರಿದಿಲ್ಲ ಅಂತ ಅಂದರೆ ದಯವಿಟ್ಟು ಫಸ್ಟು ಶಾವಿಗೆನ ಹುರಿದಿಟ್ಕೊಳ್ಳಿ, ಆಮೇಲೆ ಪಾಯಸ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದೆಲ್ಲ ಒಂಥರ ಈ ಮುದ್ದೆ ಥರ ಆಗಿಬಿಡುತ್ತೆ ನೀವು ಡೈರೆಕ್ಟಾಗಿ ಹಾಕಿದಾಗ. ನೋಡ್ತಾ ಇರಲ್ಲ, ಇವಾಗ ಈ ಕಡೆ ಗೋಬಿನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಏನೋ ಒಂಥರ ಖುಷಿ ಅನಿಸುತ್ತೆ ಮನೇಲೇ ನಾವು ಈ ಥರ ಎಲ್ಲ ಮಾಡಿ ತಿಂದಾಗ. ಹೋಟ್ಲುಗಳಿಗೆ ಹೋದ್ರೂ ತಿಂತೀವಿ, ಇಲ್ಲ ಅಂತಲ್ಲ, ನಾವು ಹೋಗ್ತೀವಿ, ಬಟ್ ಅಂದರೆ ಮನೇಲೇ ರೆಡಿ ಮಾಡಿ ತಿಂದಾಗ ಏನೋ ಒಂಥರ ಖುಷಿ ಅನಿಸುತ್ತೆ. ಹಾಗೆ ನಾವೇ ಮಾಡಿದ್ದಲ್ವ, ಸ್ವಲ್ಪ ಕ್ಲೀನೆಸ್ಸು ಇರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಟೇಸ್ಟಿ ಪೌಡರ್ ಯೂಸ್ ಮಾಡ್ಬೋದು, ಬಟ್ ಹೋಟ್ಲುಗಳಲ್ಲಿ ಅದು ಯಾವಾಗಲೂ ತಿನ್ನೋದು ಒಳ್ಳೆಯದಲ್ಲ. ಮನೇಲೂ ಮಾಡಿದಾಗ ನಮಗೂ ಒಂಥರ ವಿಶೇಷ ಅಂತ ಅನಿಸುತ್ತೆ. ಹೌದು, ಈಗ ಯಾವಾಗಲೂ ಹೋಗಿ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿಂದರೆ ನಮಗೂ ಖುಷಿ, ಮಕ್ಳಿಗೂ ಖುಷಿ ಅಲ್ವಾ. ಸೊ ಹಾಗಾಗಿ ನನ್ನ ಮಗ ಅಂತೂ ಒಂದು 20 ಸತಿ ಬಂದು, ಅಮ್ಮ ಆಯಿತಾ, ಏನು ಮಾಡ್ತಾಯಿದ್ಯಾ, ಇವತ್ತು ಏನು ಸ್ಪೆಷಲು, ಏನು ಮಾಡ್ತಾಯಿದ್ಯಾ, ಇದೇ ಥರ ಕೇಳ್ತಾ ಇದ್ದ. ಸೊ ಹಾಗಾಗಿ ನನ್ನದು ಸ್ವಲ್ಪ ಲೇಟೇ ಆಯಿತು, ಯಾಕೆಂದರೆ ಎಲ್ಲನೂ ಮಾಡಬೇಕಾಗಿತ್ತಲ್ಲ. ಹಾಗಾಗಿ ಪರವಾಗಿಲ್ಲ, ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಇವತ್ತೆಲ್ಲ ಇದೆಲ್ಲ ಮುಗಿಸ್ಬಿಡೋಣ ಅಂತ ನಾನು ಕೂಡ ಬೇಗ ಮಾಡ್ತಾಯಿದ್ದೀನಿ. ಈ ಕಡೆ ಗೋಬಿ ಕೂಡ ಬೆಂದಿದೆ ನೋಡಿ, ನಾನು ಏನು ಕಲರ್ ಯೂಸ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ಹೇಳೋದು ಮರೆತೆ, ಅದು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಕೂಡ ನಾನು ಒಂದು ಅರ್ಧ ಸ್ಪೂನು ಸೇರಿಸ್ಕೊಂಡೆ. ಸೊ ಹಾಗಾಗಿ ಕಲ್ಲರು ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕಲ್ಲರ್ ಹಾಕೋ ಅವಶ್ಯಕತೆಯೇ ಇಲ್ಲ. ಆ ಥರ ಒಂದು ಪ್ಯಾಕೆಟ್ ನೀವು ತಂದಿಟ್ಕೊಂಬಿಟ್ರೆ ಆರಾಮಾಗಿ ನೀವು ಒಂದು 1/4 ಸ್ಪೂನ್ ಹಾಕಿದ್ರೂ ಸಾಕು, ಅದು ತುಂಬ ಚೆನ್ನಾಗಿ ಕಲ್ಲರ್ ಬರುತ್ತೆ. ಕಲ್ಲರ್ ಪೌಡ್ರ್ ಯೂಸು ಮಾಡಬೇಡಿ, ಏಕೆಂದರೆ ಮಕ್ಳುಗಳಾಗಲಿ ನಾವೇ ಆಗಲಿ ತಿನ್ನೋದಲ್ವ, ಹಾಗಾಗಿ ಅದು ಹೆಲ್ತ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ, ಅಂದರೆ ಒಳ್ಳೆಯದಲ್ಲ. ಸೊ ಹಾಗಾಗಿ ನಾನು ಕಲ್ಲರ್ ಏನು ಯೂಸ್ ಮಾಡಿಲ್ಲ. ಈ ಕಡೆ ಶಾವಿಗೆ ಕೂಡ ಅರ್ಧ ಬೆಂದಿತ್ತು. ಈಗ ನಮಗೆ ಎಷ್ಟು ಬೇಕಷ್ಟು ಸಕ್ಕರೆನ ಸೇರಿಸ್ಕೊಳ್ಳೋಣ. ನಾನಿಲ್ಲೊಂದು 4 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸ್ಕೊಂಡೆ. ಈಗ ತುಪ್ಪ ಇಟ್ಕೊಂಡಿದ್ದೀನಿ, ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಿ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಪಾಯಸಕ್ಕೆ ಹಾಕ್ಕೊಂಡ್ರೆ ಪಾಯಸ ಕೂಡ ನನಗೆ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಇದಕ್ಕೇನು ನಾನೇನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ, ಬಾದಾಮ್ ಪೌಡ್ರ್ ಆಗಲಿ ಬೇರೆ ಏನೂ ಆ್ಯಡ್ ಮಾಡಿಲ್ಲ, ಬರೀ ಹಾಲಲ್ಲೇ ಮಾಡಿರೋದು. ನೀರು ಕೂಡ ನಾನು ಯೂಸ್ ಮಾಡಿಲ್ಲ ಇದಕ್ಕೆ. ಸೊ ಬರೀ ಹಾಲಲ್ಲೇ ಹಾಕಿ ಮಾಡಿದೆ, ತುಂಬ ಚೆನ್ನಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸ್ವಲ್ಪ ತೆಳ್ಳಗಿದ್ದಾಗಲೇ ನೀವು ಸ್ಟವ್ ಆಫ್ ಮಾಡಿಬಿಡಿ, ಏಕೆಂದರೆ ಅದು ಬಿಸಿಲಿ ಚೆನ್ನಾಗಿ ಶಾವಿಗೆ ತುಂಬ ಬೇಗ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗಿದ್ದಾಗ ಹಾಕಿ ಮಾಡಿದ್ರೆ ನಾವು ಬಡಿಸುವಾಗ ಕರೆಕ್ಟಾಗಿ ಹದವಾಗಿ ಬರುತ್ತೆ. ಈಗ ನೋಡ್ತಾ ಇದ್ರಲ್ಲ, ಗೋಬಿ ಕೂಡ ಎಲ್ಲನೂ ಕೂಡ ನೀಟಾಗಿ ಬೇಯಿಸ್ಕೊಂಡು ರೆಡಿಯಾಗಿದೆ.
ಈಗ ಲಾಸ್ಟಲ್ಲಿ ಗೋಬಿ ಟಚ್ ಕೊಟ್ಬಿಡೋಣ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೊಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿರುವಂತಹ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ಕೊಂಡೆ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡ್ರೆ ಆಯಿತು. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಸೇರಿಸ್ಕೊತೀನಿ. ಕ್ಯಾಪ್ಸಿಕಮ್ನ ಬಂದು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಇದಕ್ಕೆ ಕಲರ್ ಬೇಕು ಅಂದ್ರೂ ಕೂಡ ನೀವು ಯೆಲ್ಲೋ ಕಲರು ಮತ್ತು ರೆಡ್ಡು ಹಾಗೆ ಗ್ರೀನ್ ಇದಿಷ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು. ನನ್ನ ಹತ್ರ ಗ್ರೀನ್ ಇತ್ತು, ಹಾಗಾಗಿ ನಾನು ಗ್ರೀನ್ ಹಾಕ್ಕೊಂಡೆ. ಈಗ ಸಾಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಕಾಲೇ ಸ್ಪೂನಷ್ಟು ಸೋಯಾ ಸಾಸು, ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು, ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ 1/4 ಸ್ಪೂನಷ್ಟು ಹಾಕೋತೀನಿ. ಯಾಕೆಂದರೆ ನಮ್ಮ ಮನೇಲಿ ಮಕ್ಕಳು ತಿನ್ನೋದ್ರಿಂದ ಖಾರ ಜಾಸ್ತಿ ಯಾರು ಇಷ್ಟಪಡಲ್ಲ, ಹಾಗಾಗಿ. ಮತ್ತು ಟೊಮೊಟೊ ಸಾಸ್ ಮಾತ್ರ ನಾನು 2 ಸ್ಪೂನಷ್ಟು ಹಾಕೋತೀನಿ. ಯಾಕೆಂದರೆ ಅದು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಸ್ವೀಟ್ ಇರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈಗ ಇದೆಲ್ಲನೂ ಹಾಕ್ಕೊಂಡು ಎಲ್ಲನೂ ಕೂಡ ನೀವು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹೈ ಫ್ಲೇಮ್ ಆಗಿಬಿಟ್ರೆ ಏನಾಗುತ್ತೆ, ಬೇಗ ಸೀದೋ ಥರ ಆಗುತ್ತೆ, ಹಾಗೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಗೋಬಿ ಹಾಕೋಬೇಕು. ಈಗ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾನು ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತೆ. ಯಾಕೆ ಅಂದರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ, ಅಂದರೆ ಒಗ್ಗರಣೆ ಗೋಬಿಗೆ ಅಂಟುತ್ತೆ ಅನ್ನೋ ಉದ್ದೇಶಕ್ಕೆ. ನೀವು ಹೋಟ್ಲುಗಳಲ್ಲೂ ಕೂಡ ಇದೇ ಥರ ಮಾಡ್ತಾರೆ, ಬಟ್ ಅವರು ಮೈದಾ ಜಾಸ್ತಿ ಯೂಸ್ ಮಾಡ್ತಾರೆ, ನಾವು ಮೈದಾ ಯೂಸ್ ಮಾಡಲ್ಲ, ಕಾರ್ನ್ಫ್ಲೋರ್ನ ಜಾಸ್ತಿ ಯೂಸ್ ಮಾಡ್ಕೋತೀವಿ ಅಷ್ಟೇ. ಈಗ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಹೈ ಫ್ಲೇಮಲ್ಲಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಥರ ಮಾಡಿದಾಗ ಏನಾಗುತ್ತೆ, ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಗೋಬಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಹೋಟ್ಲುಗಳಲ್ಲಿ ತಿಂತೀವಲ್ಲ ಅದೇ ಫೀಲ್ ಆಯಿತು, ತುಂಬಾ ಚೆನ್ನಾಗಿತ್ತು. ನನ್ನ ಮಗನೂ ಹೇಳ್ತಾ ಇದ್ದ, ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ಗೋಬಿ ಅಂತ. ನಾನು ಮೀಡಿಯಮ್ ಖಾರನೇ ಹಾಕಿದ್ದೆ, ನಾನು ಆಗಲೇ ಹೇಳ್ದಾಗೆ ತುಂಬ ಖಾರ ಅಂತೂ ನಾನು ಹಾಕೇ ಇಲ್ಲ. ಈಗ ಎಲ್ಲ ಅಡುಗೆಗಳು ಕೂಡ ರೆಡಿಯಾಗಿದೆ, ಬಡಿಸೋ ಟೈಮ್ ಬಂತು. ನನ್ನ ಮಗ ನೋಡಿ ಏನೇನೋ ಮಾಡಿದ್ದಾರೆ ಅಮ್ಮ ಅಂತ ಅಲ್ಲಿ ಬಂದು ಕ್ಯಾಮ್ರಾದ ಮುಂದೆ ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದಾನೆ. ನೋಡಿ ಇವಾಗ ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಶಾವಿಗೆ ಪಾಯಸ ಮಾಡಿದ್ದೀನಿ, ಮತ್ತು ಪಲಾವ್ ಮಾಡ್ಕೊಂಡಿದ್ದೀನಿ, ಹಾಗೆ ಗೋಬಿ ಮಾಡಿದ್ದೀನಿ, ಮತ್ತು ಇನ್ನೇನು ಜಾಮೂನ್ ಕೂಡ ಇದೆ. ಜಾಮೂನು ನನ್ನ ಫ್ರೆಂಡ್ ಕೊಟ್ಟಿದ್ದು, ಸೊ ಹಾಗಾಗಿ ಜಾಮೂನು ಕೂಡ ನಾನು ಇಲ್ಲೇ ಇಟ್ಟಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇದು ಒಂದು ಡಿಶ್ ಆಗುತ್ತಲ್ಲ ಬಿಡು, ಸ್ವೀಟ್ ಅಲ್ವಾ ಅಂತ ಹೇಳಿ, ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಪಲಾವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಲ್ಲವೂ ಕೂಡ ಘಮ ಘಮ ಅಂತ ಇದೆ. ಇವಾಗ ಊಟ ಮಾಡಿದ್ರೆ ಹೊಟ್ಟೆ ತುಂಬ ಆಯಿತು. ನಾನು ಇವಾಗ ಇಲ್ಲಿ ಪಾಯಸನ ಬಡಿಸ್ಕೊತಾ ಇದ್ದೀನಿ. ಅಂದರೆ ನಾನು ಚಿಕ್ಕವನಿಗೆ ಆಲ್ರೆಡಿ ಊಟ ಮಾಡಿಸ್ಬಿಟ್ಟಿದ್ದೆ, ಏಕೆಂದರೆ ಸ್ವಲ್ಪ ಬೇಗನೆ ಊಟ ಮಾಡಿಸ್ದೆ ಅವನಿಗೆ. ಪಾಪ ಲೇಟ್ ಆಗಿಬಿಟ್ಟಿತ್ತು, 9:30 ಹಂಗೆ ಆಗಿಬಿಡ್ತು. ಸೊ ಹಾಗಾಗಿ ಅವನಿಗೆ ಫಸ್ಟು ತಿನ್ನಿಸ್ಬಿಟ್ಟೆ. ನಮ್ಮ ಹಸ್ಬೆಂಡ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೆ ಅವರು 9:30 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ನನ್ನ ದೊಡ್ಡ ಮಗ ವೆಯ್ಟ್ ಮಾಡ್ತಾಯಿದ್ವಿ. ಅವನು ಪಾಪ ಹೊಟ್ಟೆ ಅಷ್ಟು ತಡೆಯೋಕ್ಕಾಗಲ್ವಲ್ಲ ಚಿಕ್ಕವನು, ಹಾಗಾಗಿ ಅವನಿಗೆ ತಿನ್ನಿಸ್ಬಿಟ್ಟೆ. ಈಗ ನಮ್ಮ 3 ಜನಕ್ಕೆ ನಾನು ಬಡಿಸ್ಕೊತಾ ಇದ್ದೀನಿ. ಇಲ್ಲಿ ಪಾಯಸನ ಫಸ್ಟು ಹಾಕೋತಾ ಇದ್ದೀನಿ. ನೋಡಿದ್ರೆ ಅದು ಕರೆಕ್ಟಾಗಿ ಹದವಾಗಿ ಬಂದಿದೆ, ಏಕೆಂದರೆ ನಾವು ಫುಲ್ಲು ಇದು ಮಾಡಿ ಹಾಕ್ಬಿಟ್ರೆ ಏನಾಗುತ್ತೆ, ಫುಲ್ ಡ್ರೈ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಲು ಜಾಸ್ತಿ ಇದೆ ಅಂದಾಗಲೇ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಈಗ ಎಲ್ಲರೂ ಕೂಡ ಬಡಿಸ್ಕೊಂಡು ತಿಂತಾಯಿದ್ದೀವಿ. ಅಂದರೆ ಒಟ್ಟಿಗೆ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಊಟ ಮಾಡಿದಾಗ ಎಷ್ಟು ಖುಷಿ ಅಂತ ಅನಿಸುತ್ತಲ್ವ. ಇದು ನಮ್ಮದು ಪುಟ್ಟ ಸಂಸಾರ, ಹಾಗಾಗಿ ನಾವು 4 ಜನ ಇರೋದು. ಊರುಗಳಲ್ಲಿ ಹೋದಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಅಲ್ಲೂ ಕೂಡ ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ತಿಂತೀವಿ. ಅಲ್ಲೂ ಒಂಥರ ಏನೋ ಒಂಥರ ಫೀಲು. ಬಟ್ ಇಲ್ಲಿ ನಾವು 4 ಜನ ಇದ್ದಾಗ ನಾವು 4 ಜನನೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ನೈಟ್ ಒಂದೇ ಟೈಮ್ ನಾವು ಸೇರೋದು, ಯಾಕೆಂದರೆ ಬೆಳಿಗ್ಗೆ ಹೋಗ್ತಾರೆ ಹಸ್ಬೆಂಡ್ ಕೂಡ, ಸೊ ಆಗಲೂ ತಿನ್ನೋಕ್ಕಾಗಲ್ಲ. ಮಾರ್ನಿಂಗ್ ಇನ್ನು ಆಫ್ಟರ್ನೂನ್ ಅಂತೂ ಮಕ್ಕಳು ಸ್ಕೂಲು, ನಾನು ಒಬ್ಬಳೇ ಇರ್ತೀನಿ, ಸೊ ಆಗಲೂ ತಿನ್ನೋಕ್ಕಾಗಲ್ಲ. ನೈಟ್ ಒಂದು ಟೈಮ್ ಮಾತ್ರ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ದಿನದಲ್ಲಿ ಏನೆಲ್ಲ ಆಯಿತು ಅದೆಲ್ಲ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಊಟ ಮಾಡ್ತೀವಿ. ಇವತ್ತು ಅದು ಅಲ್ಲದೆ ಸ್ವಲ್ಪ ವಿಶೇಷ ಅಲ್ವಾ, ಏನೋ ಒಂಥರ ಖುಷಿ ಇತ್ತು. ಸೊ ಎಲ್ಲ ಥರ ಅಡುಗೆಗಳು ಮಾಡಿದ್ವಿ, ಹಾಗಾಗಿ ಒಂದೊಂದೇ ಬಡಿಸ್ಕೊಂಡು ನಾನು ಲಾಸ್ಟಲ್ಲಿ ಬಡಿಸ್ಕೊಂಡು ಇವಾಗ ಊಟ ಮಾಡೋಣ ಅಂತ ಹೇಳಿ ಹಾಕೋತಾ ಇದ್ದೀನಿ. ನಮ್ಮ ಹಸ್ಬೆಂಡು ಇವಾಗ ನೀನು ಹಾಕೋತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವರೇ ತಿನ್ನಿಸ್ತಾ ಇದ್ದಾರೆ. ಒಂಥರ ಖುಷಿ ಅಂತ ಅನಿಸುತ್ತೆ, ಏನೋ ಆ ಥರ ಫೀಲ್ಗಳೆಲ್ಲ ಹಂಚ್ಕೊಂಡಾಗ. ನಾವೇನೇ ಇದು ಮಾಡ್ಬೋದು, ಏನೋ ದುಡಿಬೋದು, ಏನೇ ಮಾಡ್ಬೋದು, ಬಟ್ ಜೊತೇಲಿ ಕೂತ್ಕೊಂಡು ತಿಂದಾಗ ಒಂದಷ್ಟು ಪ್ರೀತಿಯಿಂದ ಮಾತಾಡಿದಾಗ ಅದು ಒಂಥರ ಅದರಲ್ಲಿರೋವಂಥ ಖುಷಿನೇ ಬೇರೆ. ಸೊ ಅದನ್ನು ನಾವೇನೇ ಮಾಡಿದ್ರೂ ಇದು ಮಾಡ್ಕೊಳಕ್ಕಾಗಲ್ಲ.
ಆ ಥರ ಅನಿಸುತ್ತೆ. ನನ್ನ ಮಗ ಕೂಡ ಅವನು ತಿನ್ನಿಸ್ಕೊಂಡು ಚೆನ್ನಾಗಿದೆ ಅಪ್ಪ ಅಂತ ಹೇಳ್ತಾ ಇದ್ದ. ಮತ್ತು ಡೈಲಿ ಹೀಗೆ ತಿನ್ನೋಣ ಅಪ್ಪ ಅಂತಲೂ ಕೂಡ ಹೇಳ್ತಾ ಇದ್ದ. ಸೊ ನಾವು ಹಾಗೆಯೇ ಡೈಲಿ ಏನೇನಾಯಿತು ಎಲ್ಲ ಮಾತಾಡಿಕೊಂಡು ಆರಾಮಾಗಿ ಊಟ ತಿಂತಾಯಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇವತ್ತಿನ ಬ್ಲಾಗು ನಂದು ಪುಟ್ಟ ಸೆಲೆಬ್ರೇಷನ್ ಮುಗ್ದಿದೆ. ನಿಮಗೂ ಲೈಕ್ ಆಯಿತು ಅಂತ ಅನ್ಕೋತೀನಿ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಒನ್ಸ್ ಅಗೇನ್ ಹ್ಯಾಪಿ ವೆನ್ಸ್ಡೇ.